ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಶೂನೂ ಇಲ್ಲ, ಸ್ವೆಟರ್ ಭಾಗ್ಯನೂ ಇಲ್ಲ. ಶೈಕ್ಷಣಿಕ ವರ್ಷ ಇನ್ನೇನು ಮುಗಿತಾ ಬಂದಿದೆ, ಅರ್ಧ ವರ್ಷ ಮುಗದೇ ಹೋಗ್ಬಿಟ್ಟಿದೆ. ಇನ್ನೇನು 5-6 ತಿಂಗಳು ಹೋದರೆ ಶೈಕ್ಷಣಿಕ ವರ್ಷನೇ ಮುಗಿದು ಹೋಗ್ಬಿಡುತ್ತೆ. ಆದರೆ ಈವರೆಗೂ ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಕೊಟ್ಟಿಲ್ಲ. ಆದರೆ ಮುಖ್ಯ ಕಮಿಷನರ್ ಕೇಳಿದ್ರೆ, ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೆ ಕೇಳಿದ್ರೆ ಶೂನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ರಿಯಾಲಿಟಿ ಚೆಕ್ ಹೋದರೆ ಅಲ್ಲಿನ ಅಸಲಿಯತ್ ಏನು ಅನ್ನೋದು ಬಯಲಾಗಿದೆ. ಪವರ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಶಾಲೆಗೆ ಹೋಗಿ ನೋಡಿದ್ರೆ ಮಕ್ಕಳ ಕಾಲಲ್ಲಿ ಶೂನೇ ಇಲ್ಲ. ಯಾಕೆ ಹಾಕೊಂಡು ಬಂದಿಲ್ಲ, ಶೂ ಕೊಟ್ಟಿದಾರಂತಲ್ಲ ಅಂತಂದ್ರೆ, ಇಲ್ಲ ಸರ್ ಕೊಟ್ಟೇ ಇಲ್ಲ, ಅದಕ್ಕೆ ನಾವು ಚಪ್ಪಲಿ ಹಾಕೊಂಡ್ ಬರ್ತಾ ಇದೀವಿ ಅಂತ ಮಕ್ಕಳು ಹೇಳ್ತಾರೆ. ಸ್ವೆಟರ್ ಕೂಡ ಕೊಡಬೇಕು. ಬೆಂಗಳೂರಿನ ವಾತಾವರಣ ಯಾವ್ಯಾವ ಹೇಗಿರುತ್ತೆ ಅನ್ನೋ ನಿಮಗೆ ಗೊತ್ತಿದೆ. ಬೆಂಗಳೂರಿನ ಶಾಲೆ ಮಕ್ಕಳಿಗೆ ಬೆಳಿಗ್ಗೆ 7-8 ಗಂಟೆಗೆ ಶಾಲೆ ಹೋಗೋರಿಗೆ ಸ್ವೆಟರ್ ಕೂಡ ಕೊಡಬೇಕು ಅನ್ನೋದು ಬಿಬಿಎಂಪಿಯ ನಿಯಮ. ಆದರೆ ಸ್ವೆಟ್ರು ಕೊಟ್ಟಿಲ್ಲ, ಹಣ DBT ಅಂತ ಹೇಳ್ತಾರೆ, ಶೂ ಕೊಟ್ಟಾಗಿದೆ ಅಂತ ಹೇಳ್ತಾರೆ. ಯಾವುದೂ ಆಗಿಲ್ಲ. ಪವರ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿಯ ಕಳ್ಳಾಟ. ಭ್ರಷ್ಟಾಚಾರ ಅಂದರೆ ಬಿಬಿಎಂಪಿ ಅಂದರೆ ಭ್ರಷ್ಟಾಚಾರ ಅಂತ ಅದಕ್ಕಿರುವ ಆರೋಪಕ್ಕೂ ಅದಕ್ಕಿರುವಂಥ ಹೆಸರಿಗೂ ಅದು ನಡ್ಕೊಳ್ತಾ ಇರುವಂಥ ರೀತಿಗೂ ಎಲ್ಲ ತಾಳೆ ಆಗ್ತಾ ಇದೆ. ಮಕ್ಕಳ ಕಾಲಲ್ಲಿ ಶೂ ಎಲ್ಲಿ ಕಾಣ್ತಾ ಇದೆ ಮಾನ್ಯ ಕಮಿಷನರ್ ಸರ್? ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಮಕ್ಕಳು ನೀವು ಕೊಟ್ಟಿರೋ ಶೂನ ಮನೆಯಲ್ಲಿ ಶೋಕೇಸ್ನಲ್ಲಿ ಇಟ್ಟಿದ್ದಾರೇನು? ನೋಡಿ ಮಕ್ಕಳ ಕಾಲಲ್ಲಿ ಶೂ ಇದೆಯಾ? ಅಲ್ಲ, ಕೆಲವು ಮಕ್ಕಳಲ್ಲಿ ಇದೆ. ಯಾಕೆ ಅಂತಂದರೆ ಅವ್ರ ತಂದೆ ತಾಯಿ ಪಾಪ ನಮ್ಮ ಮಕ್ಕಳಿಗೆ ಬಿಬಿಎಂಪಿ ಅವರಂತೂ ಕೊಟ್ಟಿಲ್ಲ, ನಾವಾದರೂ ಕೊಡಿಸೋಣ ಅಂತ ಹೇಳಿ ಕೊಡಿಸಿರ್ಬಹುದೇನೋ. ಉಳಿದಂತೆ ಮಕ್ಕಳ ಕಾಲಲ್ಲಿ ಚಪ್ಪಲಿನೇ ಇದೆ. ಯಾವ ಮಕ್ಕಳ ಕಾಲಲ್ಲೂ ಶೂ ಅಂತೂ ನಮಗೆ ಕಾಣಿಸ್ತಾ ಇಲ್ಲ. ಇದೇ ಪ್ರಶ್ನೆ ನಾವು ತುಷಾರ್ ಗಿರಿನಾಥ್ ಅವರು ಕೇಳಿದ್ವಿ. ಸರ್ ಶೂ ಕೊಟ್ಟಿಲ್ಲ ಅಂತ, ಕೊಟ್ಟಿದ್ದೀರಾ ಅಂತ. ಕೊಟ್ಟಿದ್ದೀವಿ ಅಂತ ಕೇಳಿಸ್ಕೊಳ್ಳಿ. ಏನಂದ್ರು ತುಷಾರ್ ಗಿರಿನಾಥ್? ಕೊಟ್ಟಿಲ್ಲ ಸರ್, ಸ್ವೆಟರ್ ಮತ್ತೆ ಶೂ ಕೊಟ್ಟಿಲ್ಲ. ಏನ್ ಸರ್? ಅಲ್ಲ ಸರ್, ಶೂ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ ಸರ್. ಅಲ್ಲ, ಸ್ವೆಟರ್ ಮತ್ತೆ ಶೂ ಕೊಟ್ಟಿಲ್ಲ. ಏನ್ ಸರ್? ಅಲ್ಲ ಸರ್, ಶೂ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ ಸರ್. ಅಲ್ಲ, ಕೊಟ್ಟಿಲ್ಲ ಸರ್, ಸ್ವೆಟರ್ ಮತ್ತೆ ಶೂ ಕೊಟ್ಟಿಲ್ಲ. ಏನ್ ಸರ್? ಅಲ್ಲ ಸರ್, ಶೂ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ ಸರ್. ಅಲ್ಲ, ಕೊಟ್ಟಿಲ್ಲ ಸರ್, ಸ್ವೆಟರ್ ಮತ್ತೆ ಶೂ ಕೊಟ್ಟಿಲ್ಲ. ಏನ್ ಸರ್? ಅಲ್ಲ ಸರ್, ಶೂ ಕೊಟ್ಟಿಲ್ಲ ಸರ್. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಮಿಷನರ್ಗೆ ಶೂ ಅಂತಂದ್ರೆ ಏನು ಅಂತ ಗೊತ್ತೇ ಇಲ್ವಾ? ಅಥವಾ ಕಳೆದ ವರ್ಷ ಕೊಟ್ಟಿರೋದೇನಾದರೂ ಇನ್ನೂ ಮೈಂಡಲ್ಲಿ ಇದ್ದು ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರಾ? ಈ ವರ್ಷ ಅಲ್ಲ, ಅವ್ರು ಕೊಟ್ಟು ಮಕ್ಕಳು ಹಾಕೊಂಡು ಬರ್ದೆ ಮನೇಲಿ ಇಟ್ಕೊಂಡು ಶೊಕೇಸಲ್ಲಿ ಇಟ್ಕೊಂಡು ಪೂಜೆ ಗೀಜೆ ಮಾಡ್ತಿದ್ದಾರಾ? ಯಾಕೆ ಮಕ್ಕಳ ಕಾಲಲ್ಲಿ ಶೂ ಕಾಣ್ತಾ ಇಲ್ಲ? ಏನು ಹೇಳ್ತಾರೆ ನಮ್ಮ ಬಿಬಿಎಂಪಿಯ ಮಾನ್ಯ ಆಯುಕ್ತರು? ಎಸ್, ಖಂಡಿತ ಪ್ರಣತ್. ಯಾಕಂದ್ರೆ ಈ ಬಿಬಿಎಂಪಿ ಶಾಲಾ ವಿದ್ಯಾರ್ಥಿಗಳು ಅಂದ್ರೆ ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದಿಷ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಶೈಕ್ಷಣಿಕ ವರ್ಷ ಮುಗಿತಾ ಬಂದ್ರು ಕೂಡ ಬಿಬಿಎಂಪಿ ವಿದ್ಯಾರ್ಥಿಗಳಿಗೆ ಶೂ ಕೊಡುವಂತಹ ಭಾಗ್ಯ ಆಗಿರ್ಬೋದು, ಸ್ವೆಟರ್ ಕೊಡುವಂತಹ ಭಾಗ್ಯವನ್ನ ಬೇಗ ಆದಷ್ಟು ಮಕ್ಕಳಿಗೆ ಬೇಗ ತಲುಪಿಸುವಂತ ಕೆಲಸ ಮಾಡಲ್ಲ. ಅಂದ್ರೆ ಮಾಧ್ಯಮದವರು ಅವ್ರಿಗೆ ಪ್ರಶ್ನೆ ಮಾಡಬೇಕು, ತದಾದ ನಂತರ ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ ಕೇಳಿದಾಗ ಮಾತ್ರ ಅವರು ಎಚ್ಚೆತ್ಕೊಂಡು ಆಗಂತ ಕೊಡುವಂತಹ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಸೊ ಈಗಲೂ ಅಷ್ಟೇ ಕೂಡ ಈಗಾಗಲೇ ಮೊನ್ನೆ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದು ಮಕ್ಕಳು ಸ್ಕೂಲಿಂದ ಮತ್ತೆ ಈಗ ಸ್ಕೂಲಿಗೆ ಬಂದಿದ್ದಾರೆ. ಇನ್ನೇನು ಶೈಕ್ಷಣಿಕ ವರ್ಷ ಮುಗಿತಾ ಬಂದಿದೆ, ಆದ್ರೂ ಕೂಡ ಯಾಕೆ ಇನ್ನು ಬಿಬಿಎಂಪಿ ಮಕ್ಕಳಿಗೆ ಶೂ ಮತ್ತೆ ಸ್ವೆಟರ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಇಲ್ಲ ಕೊಟ್ಟಿದ್ವಿ ಅಂತೇಳಿ ಉಡಾಫೆ ಉತ್ತರವನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಇವತ್ತು ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಬೇಕು, ಅಂದ್ರೆ ಇಷ್ಟು ದಿನ ಯಾಕೆ ಕೊಟ್ಟಿರಲಿಲ್ಲ ಅಂತೇಳಿ ಕಮಿಷನರ್ಗೆ ಪ್ರಶ್ನೆ ಮಾಡ್ತಿದ್ವಿ. ಸೊ ಕೊಟ್ಟಿರಲಿಲ್ಲ, ಶೂ ಅನ್ನ ಕೊಟ್ಟಿರಲಿಲ್ಲ. ಸೊ ನಿನ್ನೆ ಅಂದ್ರೆ ಯಾವಾಗ ಪವರ್ ಟಿವಿ ಒಂದಿಷ್ಟು ಅಂದ್ರೆ ವಿದ್ಯಾರ್ಥಿಗಳು ಓದ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಯಾಕೆ ಸ್ಕೂಲ್ಗೆ ಲೇಟ್ ಆಗ್ತಿದೆ, ಶೂ ಯಾಕೆ ಕೊಡ್ತಾ ಇಲ್ಲ, ಸ್ವೆಟರ್ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಕೊಟ್ಟಿದ್ವಿ ಅಂತ ಸುಳ್ಳು ಹೇಳ್ತಾ ಇದ್ರು. ಸೊ ಇವತ್ತು ಕೂಡ ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಅಂದ್ರೆ ನಿನ್ನೆ ಅಂದ್ರೆ ಸ್ಕೂಲ್ಗಳಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 13 ಪ್ರಾಥಮಿಕ ಶಾಲೆ ಮತ್ತೆ 33 ಪ್ರೌಢಶಾಲೆ, 19 ಕಾಲೇಜುಗಳು ಬರ್ತವೆ. ಸೊ ನಿನ್ನೆ ವಿದ್ಯಾರ್ಥಿಗಳಿಗೆ ಶೂ ಅನ್ನ ಹಂಚಿಕೆ ಮಾಡಲಾಗ್ತಿದೆ ಅಂತೇಳಿ ಇವತ್ತು ಬೆಳಿಗ್ಗೆ ಹೇಳ್ತಿರುವಂತದ್ದು. ಸೊ ನಾನು ಇಲ್ಲಿ ಒಂದು ವಿದ್ಯಾರ್ಥಿ ಇದ್ದಾರೆ, ನಾನು ಮಾತಾಡಿಸ್ತೀನಿ. ಪುಟಿ, ಯಾವಾಗ ಕೊಟ್ಟಿದ್ದೀರಪ್ಪ ಶೂ? ಸರ್ ನಿನ್ನೆ ಕೊಟ್ಟಿರೋದು ಶೂ. ನನ್ನ ಹೆಸರು ಜಯಶ್ರೀ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಗೆ ನಿನ್ನೆ ಶೂ ಬಂದಿದೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ಶೂ ಇರಲಿಲ್ಲ, ಇವತ್ತಾದರೂ ಸಿಗ್ತಾರ ನಮಗೆ ಶೂ ಹಾಕೊಂಡೋಗಕ್ಕೆ. ಇನ್ನು ಕೆಲವೇ ದಿನಗಳಿದೆ ನಮ್ಮ ಸ್ಕೂಲ್ ಮುಗಿಯೋದಕ್ಕೆ. ಇನ್ನು 4 ಮಂತ್ಸ್ ಇದೆ ಅಷ್ಟೇ ನಮ್ಮ ಸ್ಕೂಲ್ ಮುಗಿಯೋದಕ್ಕೆ. ನಮ್ಗೆ ಇವತ್ತಿಂದ ಫುಲ್ ಖುಷಿ ಆಗ್ತಿದೆ. ಹಾಗೂ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಓಕೆ ಪುಟಿ, ನೀನು ಹೇಳ್ತೀಯಪ್ಪ, ಶೂ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ ಶೂ? Yesterday they gave, sir. My name is Manyata. I am studying in 10th standard.
ನಿನ್ನೆ ನಮಗೆ ಶೂ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರು. ನಮಗೆ ಬ್ಲ್ಯಾಕ್ ಶೂ, ಬ್ರೌನ್ ಶೂ ಕೊಟ್ಟಿದ್ದಾರೆ, ಸಾಕ್ಸ್ 2 ಕೊಟ್ಟಿದ್ದಾರೆ, ಬ್ರೌನು ಮತ್ತು ಬ್ಲ್ಯಾಕು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರು ಶಾಲೆ ಪರವಾಗಿ ಧನ್ಯವಾದಗಳು ಹೇಳುತ್ತೇನೆ. ಪ್ರಣತ್, ಹಂಗೆ ಇಲ್ಲಿ ಟೀಚರ್ ಸರ್, ನಾವು ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ವಿ, ಮಕ್ಕಳಿಗೆ ಶೂ ಕೊಟ್ಟಿಲ್ಲ ಅಂತೇಳಿ ನಾವು ಇಲ್ಲಿ ನೋಡ್ಕೊಂಡು ಹೋಗಿದ್ವಿ, ಮತ್ತೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ವಿ. ಶೂ ನಿನ್ನೆ ವಿತರಿಸಿದ್ದಾರೆ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನೀವು ಪವರ್ ಟಿ ವಿ ಅವರು ನಮ್ಮ ಶಾಲೆಗೆ ಮೊನ್ನೆ ಫ್ರೈಡೇ ನೀವು ಬಂದು ವಿಸಿಟ್ ಮಾಡಿದ್ದೀರಾ. ಆವಾಗ ನಮ್ಮ ಮಕ್ಕಳಿಗೆ ಶೂಸ್ ಕೊಟ್ಟಿರಲಿಲ್ಲ. ಆದರೆ ನೀವು ವರದಿ ಮಾಡಿ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ. ಅದರಂತೆ ನಿನ್ನೆ ಬೆಳಗ್ಗೆ ನಮ್ಮ ಮಹಾನಗರ ಪಾಲಿಕೆ ಕೋದಂಡಂಪುರ ಶಾಲೆಗೆ ಶೂಸ್ ಬಂತು. ಆ ಶೂಸು ಎಲ್ಲ ಮಕ್ಕಳಿಗೆ ನಿನ್ನೆ ಮಧ್ಯಾಹ್ನ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಬ್ರೌನ್ ಮತ್ತು ಬ್ಲ್ಯಾಕ್ ಶೂಸ್ ಪ್ಲಸ್ ಸಾಕ್ಸ್ ಎರಡನ್ನೂ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯವರಿಗೆ ಅಧಿಕಾರಿ ವರ್ಗವರಿಗೆ ಧನ್ಯವಾದಗಳು. ಹಾಗೆ ಪವರ್ ಟಿ ಅವರು ವರದಿ ಮಾಡೋದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಆಯಿತು, ಒಳ್ಳೆಯದಾಯಿತು. ಥ್ಯಾಂಕ್ ಯು. ಪ್ರಣತ್, ಅಂದ್ರೆ ಇಷ್ಟು ದಿನ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಶಾಲಾ ಮಕ್ಕಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ನಿರ್ಲಕ್ಷ್ಯ ತೋರ್ತಿದ್ರು. ಜೊತೆಗೆ ಇವತ್ತು ನಿನ್ನೆ ಕೂಡ ನಿನ್ನೆ ಶೂ ಅನ್ನ ಕೊಟ್ಟಿರುವಂತದ್ದು. ಇದುವರೆಗೆ ಕೂಡ ಇಲ್ಲಿ ಪೋಷಕರು ಬಂದಿದ್ರು. ಪೋಷಕರಿಗೆ ಆ ಸ್ಪೆಟರ್ದು ಡೆಬಿಟಿ ಹಣ ಬಂದಿದೆಯಾ ಅಂತ ಕೇಳಿದ್ರೆ ಪೋಷಕರು ಇನ್ನು ಡೆಬಿಟಿ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಇದನ್ನ ಈ ಸ್ಪೆಟರ್ ಹಣ, ಡೆಬಿಟಿ ಹಣವನ್ನ ಇನ್ನು ಯಾವಾಗ ಆಗ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಪ್ರಣತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ಮತ್ತು ಆ ಮಕ್ಕಳಿಗೆ ಶೂ ಕೊಡಿಸಿದ್ದಕ್ಕೆ. ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ನಾವು ಸುದ್ದಿ ಪ್ರಸಾರ ಮಾಡಿದ ಮೇಲೆ, ಮಕ್ಕಳ ಕಾಲಲ್ಲಿರೋ ಚಪ್ಪಲು ನೋಡಿದ ಮೇಲೆ ಕೊನೆಗೂ ಶೂ ಕೊಡಬೇಕು ಅಂತ ಇನ್ನೇನು ಶಾಲೆ ಮುಗಿಯುವ 4 ತಿಂಗಳ ಮೊದಲು BBMP ಅವರಿಗೆ ಅರ್ಥ ಆಯಿತು. ನಾವು ಪ್ರಶ್ನೆ ಕೇಳಿದ ಮೇಲೆ ಇಲ್ಲ ಶೂ ಕೊಟ್ಟಿಲ್ಲ ಅಂತಂದ್ರೆ ಇವರು ನಮ್ಮ ಕುತ್ತಿಗೆ ಕೂತ್ಕೋತಾರೆ ಅಂತ ಗೊತ್ತಾದ ನಂತರ ನಿನ್ನೆ ತಂದು ಶೂ ಕೊಟ್ಟು ಹೋಗಿದ್ದಾರೆ. ಮಕ್ಕಳಿಗೆ ಕೊಡಬೇಕಿರೋದು ನಿಮ್ಮ ಕರ್ತವ್ಯ, ಅದನ್ನು ಕೊಡಬೇಕು ಅಂತ ಹೇಳಿ ನಾವು ಅದಕ್ಕೆ ಆಗ್ರಹ ಮಾಡಿದ್ವಿ. ಕೊಟ್ಟಿದ್ದೀರಿ, ತಡ ಆದರೂ ಬೇಕು ಕೊಟ್ಟಿದ್ದೀರಿ ಅನ್ನೋದೇ ಖುಷಿ.